ಬೌಲಿಂಗ್ ನಲ್ಲಿ ವಿಂಡೀಸ್ ಪಡೆಯನ್ನ ಸೆಟಲ್ ಆಗೋಕ್ಕೂ ಕೂಡ ಬಿಡದೆ ಬಗ್ಗು ಬಡ್ದಿದ್ದಂತ ಟೀಂ ಇಂಡಿಯಾ ಬಾಯ್ಸ್ ಬ್ಯಾಟಿಂಗ್ ನಲ್ಲಂತೂ ಮೈದಾನದ ಮೂಲೆ ಮೂಲೆಗೂ ಕೂಡ ಅಟ್ಟಾಡಿಸಿದ್ದಾರೆ. ಜಡ್ಡು ಬಾಯ್ ಸಿಕ್ಸರ್ಗಳ ಸಿಡಿಲಿಗೆ ಕೆರಿಬಿಯನ್ ಬೌಲರ್ಸ್ ಅಕ್ಷರಶಃ ತಂಡ ಹೊಡೆದಿದ್ರು. ಟೀಂ ಇಂಡಿಯಾ ಫ್ಯಾನ್ಸ್ಗಂತೂ ಒಂದೇ ದಿನ ಮೂರು ಶತಕಗಳನ್ನ ನೋಡುವಂತ ಅದೃಷ್ಟ. ಕೆಎಲ್ ರಾಹುಲ್ ಕೂಲ್ ಅಂಡ್ ಕಾಮ್ ಆಗಿ ಇನ್ನಿಂಗ್ಸ್ ಕಟ್ಟಿದ್ರೆ ಧ್ರುವ್ ಜುರೇಲ್ ಇಂಪ್ರೆಸಿವ್ ಆಗಿ ಸ್ಕೋರ್ ಮಾಡಿದ್ರು. ಇನ್ನು ರವೀಂದ್ರ ಜಡೇಜಾ ಅಂತೂ ಬಿಗ್ ಹಿಟ್ಗಳ ಮೂಲಕವೇ ಬೆವರಿಳಿಸಿದ್ರು. ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದಲ್ಲಿ ಭಾರತೀಯ ಬ್ಯಾಟಿಂಗ್ ಬಿರುಗಾಳಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಅತ್ಯದ್ಭುತ ಪ್ರದರ್ಶನ ನೀಡ್ತಾ ಇದೆ. ಮೊದಲ ದಿನದಾಟದಲ್ಲಿ ಬೌಲಿಂಗ್ ನಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಜಸ್ಪ್ರೀತ್ ಬುಮ್ರಾ ಕೆರಿಬಿಯನ್ ಬ್ಯಾಟರ್ಗಳನ್ನ ಪೆವಿಲಿಯನ್ ಪರೇಡ್ ನಡೆಸುವಂತೆ ಮಾಡಿದ್ರು. ಅದರಲ್ಲೂ ಕೂಡ ಸಿರಾಜ್ 4 ವಿಕೆಟ್ಗಳನ್ನ ಬೇಟೆಯಾಡಿದ್ರೆ ಬುಮ್ರಾ 3 ವಿಕೆಟ್ಗಳನ್ನ ತೆಗೆದಿದ್ರು. ಇನ್ನು ಕುಲ್ದೀಪ್ ಯಾದವ್ ಕೂಡ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹೀಗೆ ಬೌಲಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಯಾರಿಂದಲೂ ಕೂಡ ಬಿಗ್ ಸ್ಕೋರ್ ಬರೋಕೆ ಆಗ್ಲೇ ಇಲ್ಲ. ಜಸ್ಟಿನ್ ಗ್ರೀವ್ಸ್ 32 ರನ್ ಗಳಿಸಿದ್ದೆ ಕೆರಿಬಿಯನ್ ಪರ ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಆಯಿತು. ಜಸ್ಟ್ 162 ರನ್ಗಳಿಗೆ ಆಲ್ಔಟ್ ಆಗಿದ್ರು. ಮೊದಲ ದಿನವೇ ಜೈಸ್ವಾಲ್ ಮತ್ತು ರಾಹುಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ನಲ್ಲಿ ಬ್ಯಾಟಿಂಗ್ ಅನ್ನ ಶುರು ಮಾಡಿದ್ರು. ಬಟ್ ಸೆಕೆಂಡ್ ಡೇ ಬ್ಯಾಟಿಂಗ್ ಅಂತೂ ಇನ್ನೂ ಅತ್ಯದ್ಭುತ. ಒಂದೇ ದಿನ ರಾಹುಲ್, ಜುರೇಲ್ ಮತ್ತು ಜಡೇಜಾ ಶತಕ. ವಿಂಡೀಸ್ ವಿರುದ್ಧ 2ನೇ ದಿನದಾಟದಲ್ಲಿ ಶುಭ್ಮನ್ ಗಿಲ್ ಮತ್ತು ಕೆಎಲ್ ರಾಹುಲ್ ಬ್ಯಾಟಿಂಗ್ ಕಂಟಿನ್ಯೂ ಮಾಡಿದ್ರು. ಬಟ್ ಶುಭ್ಮನ್ ಗಿಲ್ 50 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಇನ್ನು ರಾಹುಲ್ ಮಾತ್ರ ತುಂಬಾನೇ ಪೇಷನ್ಸ್ ಇಂದ ಬ್ಯಾಟ್ ಬೀಸಿ 100 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ರು. ಆನಂತರ ವಿಕೆಟ್ ಕೀಪರ್ ಬ್ಯಾಟರ್ ಧ್ರುವ್ ಜುರೇಲ್ ಬ್ಯಾಟಿಂಗ್ ಅಬ್ಬರವನ್ನ ಶುರು ಮಾಡಿದ್ರು. ರವೀಂದ್ರ ಜಡೇಜಾ ಜೊತೆಗೂಡಿ ಅತ್ಯದ್ಭುತ ಇನ್ನಿಂಗ್ಸ್ ಕಟ್ಟಿದ್ರು. ತಮ್ಮ ಟೆಸ್ಟ್ ವೃತ್ತಿ ಜೀವನದ ಚೊಚ್ಚಲ ಶತಕವನ್ನ ಗಳಿಸಿದ್ರು. ರಿಷಬ್ ಪಂತ್ ಅನುಪಸ್ಥಿತಿಯಲ್ಲಿ ಭಾರತ ತಂಡದ ಮೇನ್ ವಿಕೆಟ್ ಕೀಪರ್ ಆಗಿ ಸೆಲೆಕ್ಟ್ ಆಗಿದ್ದ ಜುರೇಲ್ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದು ಚೊಚ್ಚಲ ಶತಕ ಬಾರಿಸಿದ್ರು. ಜುರೇಲ್ ಭಾರತ ಪರ ಟೆಸ್ಟ್ ಕ್ರಿಕೆಟ್ ನಲ್ಲಿ ಶತಕ ಸಿಡಿಸಿದ 12ನೇ ವಿಕೆಟ್ ಕೀಪರ್ ಆಗಿದ್ದಾರೆ. ಈ 12 ವಿಕೆಟ್ ಕೀಪರ್ಗಳಲ್ಲಿ 5 ವಿಕೆಟ್ ಕೀಪರ್ಗಳು ವೆಸ್ಟ್ ಇಂಡೀಸ್ ವಿರುದ್ಧವೇ ತಮ್ಮ ಚೊಚ್ಚಲ ಶತಕವನ್ನ ಸಿಡಿಸಿದಂತಾಗಿದೆ. ಇನ್ನು ಈ ಮ್ಯಾಚ್ ಅಲ್ಲಿ 210 ಬಾಲ್ಗಳನ್ನ ಫೇಸ್ ಮಾಡಿದ ಡಿಜೆ 15 ಬೌಂಡ್ರಿ 3 ಸಿಕ್ಸರ್ಗಳ ಸಹಿತ 125 ರನ್ಗಳನ್ನ ಕಲೆ ಹಾಕಿದ್ರು. ಅನಂತರ ಕಾರಿ ಪಿಯರ್ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸಿ ಔಟ್ ಆದ್ರು. ಇನ್ನು ಜುರೇಲ್ ಪೆವಿಲಿಯನ್ ಸೇರ್ತಾ ಇದ್ದಂತೆ ರವೀಂದ್ರ ಜಡೇಜಾ ಕೂಡ ಸೆಂಚುರಿಯನ್ನ ಕಂಪ್ಲೀಟ್ ಮಾಡಿಕೊಂಡ್ರು. ಟೆಸ್ಟ್ ಕ್ರಿಕೆಟ್ ನಲ್ಲಿ 6ನೇ ಶತಕ ಸಿಡಿಸಿದ ಜಡೇಜಾ. ಧ್ರುವ್ ಜುರೇಲ್ ಬೆನ್ನಲ್ಲೇ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. 168 ಎಸೆತಗಳನ್ನು ಎದುರಿಸಿ 6 ಬೌಂಡ್ರಿ ಹಾಗೆ 5 ಬಿಗ್ ಸಿಕ್ಸರ್ಗಳಿಂದ 100 ರನ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡ್ರು. ಇದು ಜಡೇಜಾ ಅವರ 6ನೇ ಟೆಸ್ಟ್ ಶತಕವಾಗಿದೆ. ಇನ್ನು ಅರ್ಧ ಶತಕದ ಬಳಿಕ ತಮ್ಮ ಐಕಾನಿಕ್ ಕತ್ತಿವರಸೆ ಸೆಲೆಬ್ರೇಷನ್ ಮಾಡಿದ್ದ ಜಡ್ಡು 100 ರನ್ಗಳನ್ನ ಕಂಪ್ಲೀಟ್ ಮಾಡಿದ ಮೇಲೂ ಕೂಡ ಅದೇ ಸ್ಟೈಲ್ ನಲ್ಲೇ ಸಂಭ್ರಮಾಚರಣೆ ಮಾಡಿದ್ರು. 5ನೇ ವಿಕೆಟ್ ವೇಳೆಗೆ ಜುರೇಲ್ ಮತ್ತು ಜಡೇಜಾ ಇಬ್ರು ಕೂಡ 200+ ರನ್ಸ್ ಅನ್ನ ಪಾರ್ಟ್ನರ್ಶಿಪ್ ನೀಡಿದ್ರು. ಸದ್ಯ ಮೊದಲ ದಿನದಾಟದಲ್ಲಿ 2 ವಿಕೆಟ್ ನಷ್ಟಕ್ಕೆ 121 ರನ್ಗಳನ್ನ ಕಲೆ ಹಾಕಿತ್ತು. ಇದೀಗ 2ನೇ ದಿನದ ಆಟದಲ್ಲಿ 3 ಶತಕವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇಡೀ ದಿನ ಭಾರತ 3 ವಿಕೆಟ್ಗಳನ್ನಷ್ಟೇ ತೆಗೆಯೋಕೆ ವಿಂಡೀಸ್ ಬೌಲರ್ಗಳಿಗೆ ಸಾಧ್ಯವಾಯಿತು. ಈ ಮೂಲಕ ಭಾರತ 2ನೇ ದಿನದಾಟದ ಅಂತ್ಯಕ್ಕೆ 5 ವಿಕೆಟ್ಗಳನ್ನ ಕಳ್ಕೊಂಡು 448 ರನ್ಗಳನ್ನ ಕಲೆ ಹಾಕಿದೆ. ಹಾಗೆ ಫಸ್ಟ್ ಇನ್ನಿಂಗ್ಸ್ ನಲ್ಲೇ 286 ರನ್ಗಳ ಮುನ್ನಡೆ ಸಾಧಿಸಿದೆ. 104 ರನ್ ಗಳಿಸಿ ರವೀಂದ್ರ ಜಡೇಜಾ ಹಾಗೆ 9 ರನ್ ಗಳಿಸಿ ವಾಷಿಂಗ್ಟನ್ ಸುಂದರ್ 3ನೇ ದಿನಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಸದ್ಯ ಟೀಂ ಇಂಡಿಯಾ 5 ವಿಕೆಟ್ಗೆ 448 ರನ್ಗಳನ್ನ ಕಲೆ ಹಾಕಿದ್ದು ವಿಂಡೀಸ್ಗಿಂತ 286 ರನ್ಗಳ ಮುನ್ನಡೆ ಕಾಯ್ದುಕೊಂಡಿದೆ. ಭಾರತದ ಈ ಸ್ಕೋರ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ 3ನೇ ದಿನದಾಟದಲ್ಲೇ ಪಂದ್ಯದ ಕ್ಲಿಯರ್ ಪಿಕ್ಚರ್ ಕೂಡ ಗೊತ್ತಾಗ್ಬಿಡುತ್ತೆ. 80% ಆಲ್ರೆಡಿ ಭಾರತ ಈ ಮ್ಯಾಚ್ ಅನ್ನ ವಿನ್ ಆದಂತೆಯೇ ಇದೆ. ನಮಸ್ಕಾರ.